ಇಷ್ಟು ದಿನ ಬರೀ ಕಾಲೇಜ್ ಬದಿಗೆ ಫ್ರೆಂಡ್ಸ್ ಜೊತೆ ಗಮ್ಮತ್ ಮಾಡಿ ಸಾಕಾಯಿ ತುಂಬಿ ಘಾಟಿ ಬದಿ ಕಂಡ್ರೆ ಫುಲ್ ಫಾಗ್ ಇತ್ತು ಕಾಣಿ. ಅಲ್ಲೇ ಗಮ್ಮತ್ ಮಾಡೋಕೆ ಹಿಡಿದು ಕಾಣಿ. ಸೈಡಿಗೆ ಹೋಯಿತು ಆ ಗಾಡಿನ ಮೇಲೆ ಎತ್ತಿಟ್ಟಿಗಿ ಇಷ್ಟು ದಿನ ಬರೀ ಕಾಲೇಜ್ ಬದಿಗೆ ಫ್ರೆಂಡ್ಸ್ ಜೊತೆ ಗಮ್ಮತ್ ಮಾಡಿ ಸಾಕಾಯಿತು. ಅದಕ್ಕೆ ಕಾಲೇಜ್ ಹೆಂಗೂ ಮುಗಿತಾ ಬಂತು. ಅದಕ್ಕೆ ಒಂದೊಳ್ಳೆ ಟ್ರಿಪ್ ಮಾಡೋ ಅಂದಳಿ ಫ್ರೆಂಡ್ಸ್ ಜೊತೆಗೆ ಸಕಲೇಶ್ಪುರಕ್ಕೆ ಹೋಪ ಅಂದಳಿ ಪ್ಲಾನ್ ಆಗ್ತು. ಆ ಪ್ಲಾನಿನ ಪ್ರಕಾರನೇ ಬೆಳಗ್ಗೆ ಎದ್ದು ರೆಡಿಯಾಗಿ ಸಕಲೇಶ್ಪುರಕ್ಕೆ ಹೋಪ ಅಂದ ಹೊಡ್ತು. ನಮಗೆ ಸಕಲೇಶ್ಪುರಕ್ಕೆ ಹೋಗೋಕ್ಕೆ 2 ದಾರಿ ಇತ್ತು. ಅದ್ರಾಗ ಒಂದು ಆಗುಂಬೆ ಘಾಟಿ, ಇನ್ನೊಂದು ಚಾರ್ಮಾಡಿ ಘಾಟಿ. ಅದರಲ್ಲಿ ನಾವು ಆಗುಂಬೆ ಘಾಟಿನ ಚೂಸ್ ಮಾಡ್ತು. ಅದಕ್ಕೆ ಆಗುಂಬೆ ಘಾಟಿಗೆ ಹೋಗೋಕ್ಕಿಂತ ಮುಂಚೆನೇ ಫಸ್ಟ್ ಸೋಮೇಶ್ವರಕ್ಕೆ ಬಂದು ಸೋಮೇಶ್ವರ ದೇವರಿಗೊಂದು ಕೈ ಮುಕ್ಕೊಂಡು ಹಾಗೆ ಆಗುಂಬೆ ಘಾಟಿ ಬದಿ ಕಂಡ್ರೆ ಫುಲ್ ಫಾಗ್ ಇತ್ತು ಕಾಣಿ. ಹಾಗೆ ಅಲ್ಲಿಂದ ಸೀದಾ ಆಗುಂಬೆ ಘಾಟಿ ಬದಿಗೆ ಕಾರಾಗೆ ಹೊಡೆದು ಕಾಣಿ. ಎಲ್ಲಿದೆ ಹಾಗೆ ಆಗುಂಬೆ ಘಾಟಿಯಿಂದ ಮೇಲೆ ಬಂದು ಇಲ್ಲಿ ಚಾ ತಿಂಡಿ ಎಲ್ಲ ತಿನ್ಕೊಂಡು ಸೀದಾ ಮತ್ತು ಪುನಃ ಸೀದಾ ಸಕಲೇಶ್ಪುರದ ಕಡೆಗೆ ಹೊರಡ್ತಾ. ಹಾಗೆ ಸಕಲೇಶ್ಪುರದಿಂದ ಫಸ್ಟ್ ಪಾಯಿಂಟ್ ನಮ್ಮದು ಎತ್ತಿನ ಭುಜ ಇತ್ತು. ಹಾಗೆ ಅದಕ್ಕೋಸ್ಕರನೇ ಎತ್ತಿನ ಭುಜದ ಕಡೆಗೆ ಬಂತು ಕಾಣಿ. ಎತ್ತಿನ ಭುಜಕ್ಕೆ ಬದಿಗೆ ಬಂದು ಕಂಡ್ರೆ ಆನ್ಲೈನ್ ಬುಕ್ಕಿಂಗ್ ಇದ್ದರೆ ಮಾತ್ರ ಎತ್ತಿನ ಭುಜಕ್ಕೆ ಎಂಟ್ರಿ ಇತ್ತು ಹೇಳ್ರ. ಹಾಗೆ ಅಲ್ಲಿ ನಮ್ಮದು ಆನ್ಲೈನ್ ಬುಕ್ಕಿಂಗ್ ಇಲ್ಲ ಇತ್ತು. ಅದಕ್ಕೋಸ್ಕರನೇ ಅಲ್ಲೇ ಆಚೆಗೆ ಬೆಟ್ಟ ಇತ್ತು. ಹಾಗೆ ಅಲ್ಲೆಲ್ಲ ಗಮ್ಮತ್ತು ಮಾಡೋ ಅಂದಳಿ ಸೀದಾ ಅಲ್ಲೇ ಗಮ್ಮತ್ತು ಮಾಡೋಕೆ ಹಿಡಿದು ಕಾಣಿ. ನಿನ್ನ ಆಸೆಗೆಲ್ಲಿ ಕೊನೆಯಿದೆ, ಏಕೆ ಕನಸು ಕಾಣುವೆ, ನಿಧಾನಿಸು ನಿಧಾನಿಸು, ಆನೆ ಬಂದು ಎಲ್ಲೆಯಲ್ಲಿದೆ, ನಿನ್ನ ಆಸೆಗೆಲ್ಲಿ ಕೊನೆಯಿದೆ. ಹಾಗೆ ಅಲ್ಲಿ ಫುಲ್ ಗಮ್ಮತ್ತು ಮಾಡ್ಕೊಂಡು ಆಮೇಲೆ ಅಲ್ಲಿಂದ ಸೀದಾ ದೇವ್ರ ಮನೆ ಬೆಟ್ಟದ ಬದಿಗೆ ಬಂತು ಕಾಣಿ. ಹಾಗೆ ಇಲ್ಲಿ ಬಂದ್ಕೊಂಡು ರೋಡ್ ಸೈಡಾಗಿ ಗಾಡಿ ನಡೆಸ್ಕೊಂಡು ಸ್ವಲ್ಪ ಗಮ್ಮತ್ತೆಲ್ಲ ಮಾಡ್ಕೊಂಡು ಹಾಗೆ ಅಲ್ಲಿಂದ ಸೀದಾ ದೇವ್ರ ಮನೆ ಬೆಟ್ಟ ಹತ್ತಂದಳಿ ಸೀದಾ ಬಂತು. ಇಲ್ಲಂತೂ ಫುಲ್ ಫಾಗ್, ಹಾಗೆ ಗಾಳಿನೂ ಫುಲ್ ಇದು ಕಾಣಿ. ನಮ್ಮನೆ ದೂಡ್ತಿ ಇದು ಅಷ್ಟು ಮುಳ್ಳಯ್ಯನಗಿರಿ ಪೀಕಲ್ಲೇ ಎಷ್ಟು ಗಾಳಿ ಇರುತ್ತೋ ಅದೇ ಥರ, ಆದ್ರೂ ಸ್ವಲ್ಪ ಕಡಿಮೆ ಇತ್ತು ಅಷ್ಟೇ. ಅದರಲ್ಲೇ ನಾವು ಫುಲ್ ಅಲ್ಲಿ ಮೇಲೆ ಹೋಗಿ ಫೋಟೋ ಎಲ್ಲ ತಕೊಂಡು ಹಾಗೆ ಅಲ್ಲಿಂದ ಸೀದಾ ನಾವು ಲಾಡ್ಜ್ ಕಡೆಗೆ ಹೊರಡ್ತು. ಇದು ನಮ್ಮದು 2ನೇ ದಿವಸ ಸಕಲೇಶ್ಪುರದಲ್ಲಿ. ಲಾಡ್ಜಿಂದ ರೆಡಿಯಾಗಿ ಸೀದಾ ಹೊರಟದ್ದೇ ತಿಂಡಿ ತಿಂಬಂದೇಳಿ ಫಸ್ಟು ಹೋಯ್ತು ಕಾಣಿ. ಹಾಗೆ ಅಲ್ಲಿಂದ ಸೀದಾ ಗಾಡಿನ ಸೈಡ್ ಹಾಕಿ ತಿಂಡಿ ತಿನ್ಕೊಂಡು ಹಾಗೆ ಅಲ್ಲಿಂದ ಸೀದಾ ಲವ್ ಮಾಕ್ಟೇಲ್ ಫಿಲ್ಮ್ ಶೂಟ್ ಆಗಿರೋ ಬೆಟ್ಟದ ಭೈರೇಶ್ವರ ದೇವಸ್ಥಾನಕ್ಕೆ ಹೋಗ್ಬಂದಲ್ಲಿ ಹೊರಡ್ತು. ಹಾಗೆ ಬೆಟ್ಟದ ಭೈರೇಶ್ವರ ದೇವಸ್ಥಾನದ ಬದಿಗೆ ಬಂತು ಕಾಣಿ. ಹಾಗೆ ಬೆಟ್ಟದ ಭೈರೇಶ್ವರ ದೇವಸ್ಥಾನಕ್ಕೆ ಬಂದು ಇಲ್ಲೆಲ್ಲ ಫ್ರೆಂಡ್ಸ್ ಜೊತೆಗೆಲ್ಲ ಫುಲ್ ಗಮ್ಮತ್ ಮಾಡ್ಕೊಂಡು ಹಾಗೆ ಸೀದಾ ದೇವಸ್ಥಾನಕ್ಕೆ ಬಂದಿಗಿ ಇಲ್ಲೆಲ್ಲ ಫುಲ್ ಫೋಟೋ ಶೂಟ್ ಎಲ್ಲ ಮಾಡ್ಕೊಂಡು ಹಾಗೆ ಸೀದಾ ಕೆಳಬಪ್ಪತ್ತಿಗೆ ಒಂದು ಗಾಡಿ ಸೈಡಿಗೆ ಹೋಯಿತು. ಆ ಗಾಡಿನ ಮೇಲೆ ಎತ್ತಿಟ್ಟಿಗಿ ಸೀದಾ ಬಂತು ಕಾಣಿ. ಹಾಗೆ ಬಂದು ಊಟ ಎಲ್ಲ ಮಾಡ್ಕೊಂಡು ಚಾರ್ಮಾಡಿ ಘಾಟಿ ಮೇಲೆ ಸೀದಾ ಮನೆ ಬದಿಗೆ ಬಂತು. ಆದರೂ ಕೂಡ ಈ ಫ್ರೆಂಡ್ಸ್ ಜೊತೆಗೆಲ್ಲ ಕಳೆದ ಕ್ಷಣಗಳು ತುಂಬ ಅಮೂಲ್ಯವಾಗಿರುತ್ತೆ. ಒಂಥರ ಗಮ್ಮತ್ತು ಫುಲ್ ಜಾಲಿಯಾಗಿರ್ಲಕ್ಕೆ. ಎಲ್ಲಿ ಎಷ್ಟೇ ದುಡ್ಡು ಕೊಟ್ಟರು ಕೂಡ ಈ ಥರ ಒಂದು ಗಮ್ಮತ್ತು ನಿಮಗೆ ಮುಂದಿನ ದಿನಗಳು ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. ಈ ಕಾಲೇಜ್ ಲೈಫಲ್ಲೇ ಈ ಥರ ಒಂದು ಎಂಜಾಯ್ ಮಾಡ್ಕೊಂಡ್ರೆ ನೀವೊಂದು ಮೆಮೊರಿಯೇಬಲ್ ಮೂಮೆಂಟ್ಸ್ಗಳನ್ನು ಮುಂದಿನ ದಿವಸಗಳಲ್ಲಿ ಮೆಲುಕು ಹಾಕ್ಲಕ್ಕೆ. ಅದಕ್ಕೆ ನಿಮ್ಗೊಂದು ಮಾತು ಹೇಳ್ತೀನಿ, ನೀವು ದುಡ್ಡು ಎಷ್ಟೇ ಮಾಡಿರಿ ಅದರಲ್ಲಿ ಸ್ವಲ್ಪನಾದರೂ ಒಂದು ಗಮ್ಮತ್ತು ಎಂಜಾಯ್ಮೆಂಟಿಗೋಸ್ಕರ ಈ ಥರ ಒಂದು ನೇಚರಲ್ಲಿ ಟೈಮ್ ಪಾಸ್ ಮಾಡೋಕ್ಕೋಸ್ಕರ ಚೂರಾರು ಖರ್ಚು ಮಾಡಿ. ಅಷ್ಟೊತ್ತಿಗೆ ನೀವು ತುಂಬ ಖುಷಿಯಾಗಿರ್ತೀವಿ. ಈ ಒಂದು ವಿಡಿಯೋ ನಿಮ್ಗೆ ಎಲ್ಲಾದರೂ ಇಷ್ಟ ಆಗಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಗೈಸ್.